ಇಂಥದ ಇಂಟ್ರೆಸ್ಟ್ ಆದ ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಬದ್ದಕ್ಕಿದ್ದು ಗಂಟೆ ಒಂದು ಬಿಡ್ರಿ. ನಾವು ಇವತ್ತು ಒಂದು ಬೋರ್ವೆಲ್ ಮೋಟ್ರ್ ತೆಗಿಯಾಕೆ ಬಂದಿದ್ದೀವಿ. ಅದು ನಾರ್ಮಲ್ ಅಲ್ಲ, ಇದೊಂದು HB ಪೈಪ್ ಐತಿ. ಇದು ಮೋಟ್ರ್ ಸಿಕ್ಕೊಂಡೈತಿ. ಇದು ನೋಡ್ಬೋದು ಭಾಳಷ್ಟು ಟೈಟ್ ಬರಾಕತ್ತಾನ. ಅವ್ರು ಬಿಟ್ಟಾರ ಮತ್ತು ಕೈಲಿ ಜಗ್ಗಿ ನೋಡ್ಯಾರ, ಹೊಂಡಿಲ್ಲ. ಮತ್ತು ಟ್ಯಾಕ್ಟ್ರನ್ನು ಹಚ್ಚಾರ, ಟ್ಯಾಕ್ಟ್ರಿಗೆ ಜಗ್ಗಿ ಬಿಟ್ಟಾರ. ಆಮೇಲೆ ಹೆಡ್ರೋಲಿಕ್ ಮ್ಯಾಗ ಎಬ್ಸಕ್ಕೆ ನೋಡ್ಯಾರ, ಅದರಲ್ಲೇನೂ ಹೇಳಿಲ್ಲ. ಸ್ವಲ್ಪ ಒಂದು 2-3 ಫೂಟ್ ಹೇಳೋಣ, ಮತ್ತು ಹೇಳಲಾಗಣ ಹೆಡ್ರೋಲಿಕ್ ಮುಗಿಯಾಕತ್ತಾನ ಬಿಟ್ಟಾರ ಅವ್ರೆ. ಈಗ ನೋಡ್ಬೋದ, ನಾವು ಗಾಡಿ ತಂದು ಹಚ್ಚಿದೀವಿ. ಮತ್ತು ಇದನ್ನು ಬೋರ್ವೆಲ್ ಮೋಟ್ರ್ ತೆಗಿಯಾಕತ್ತಾನ. ಮೊದಲು ಭಾಳಷ್ಟು ಬಿಗಿ ಬಂದಿತ್ತು. ಲೈಬಾಯ್ ಸಾಬಣ್ಣ ಇದು ಹೋಗಿದ್ದೀವಿ, ಹೋಗ್ಯಾನ ಸ್ವಲ್ಪ ಗೆದ್ದೈತಿ. ಮೊದಲು ಮೋಸ್ಟ್ರ್ ತೆಳಗೆ ಇಳಿಸಿದ್ದೀವಿ, ಅಷ್ಟು 10 ಫೂಟಿಂದ ತೆಗಿಯಾತಿದ್ದೀವಿ. ಈಗ ಒಂದು 20 ಫೂಟ್ ಹೈಟ್ ಎಬ್ಸಿದ್ದೀವಿ. ಈಗ ಇಷ್ಟು ಹೊಂಡೈತಿ ಪೈಪ್ ಹೊರಗೆ, ಇಲ್ಲಿ ನೋಡ್ಬೋದ. ಮತ್ತಿನ್ನು ಹಂಗೆ ಪೈಪ್ ತೆಗಿಯಾತಿದ್ದೀವಿ. ಇದು ಪೈಪ್ ಟೋಟಲ್ ಹೇಳ್ಬೇಕಂದ್ರೆ 150 ಫೂಟ್ ಐತಿದ. ಅವ್ರ ಜಾಸ್ತಿ ಬಿಡೋಣ, ರ್ಯಾಮ್ಯಾಗ ಸಿಕ್ಕೊಂಡೈತೆ ಅನ್ನತ್ತಾರ. ಅವ್ರ ನೋಡ್ಬೇಕಿನ್ನ ಹೊರಗೆ ತೆಗೆದಾಗ ಗೊತ್ತಾಕೈತಿ. ಮೊದಲು 10 ಫೂಟ್ ತೆಗಿಯಾಕ ಭಾಳ ಟೈಮ್ ತೊಗೋತಾ. ಈಗ 20 ಫೂಟ್ ಎಬ್ಸಿದ್ದೀವಿ. ಇದು ಫುಲ್ ಟೈಟ್ ಬರಾಕತ್ತಾನ, ಸೊಕಾಸ್ ಬರ್ತೈತಿ. ಇದು ಮೊದಲ ಸಿಲ್ಲಕ್ಕೆ ಉಳಿದ ಪೈಪ್ ನೋಡಿದೆವು, ಅದರೊಳಗೂ ರ್ಯಾಮ್ ಇತ್ತು. ಫುಲ್ ಪೈಪ್ ಎಲ್ಲ ತುಂಬಿತ್ತು, ಕಲಕ್ಕೆ ರಾಡಿ ಹೊರಗೆ ಬಂದಿತ್ತು. ಈಗ 10 ಫೂಟ್ ಉಳ್ದೈತಿ ಮೋಟ್ರಿನ ಒಳಗೆ. ಕುಣ್ಯಾಗ 10 ಫೂಟ್ ಕಾಣಿಸೈತಿ. ಇಲ್ಲಿ ನೋಡ್ಬೋದ ಯಾವ ಥರ ಆಗೈತಿ ಮೋಟ್ರಿಂದ. ಇಲ್ಲಿ ನೋಡ್ರಿ ಮೋಟ್ರ್ ಬರಾಕತ್ತ. ಮ್ಯಾಗಿನ ಪೈಪ್ ಮ್ಯಾಗಿನ ಬಾಜು ಎಷ್ಟು ರ್ಯಾಮ್ ಹತ್ತೈತಿ ನೋಡ್ರಿ. ಇದು ಮತ್ತು ಕೇಬಲ್ನು ಬಸ್ಟ್ ಆಗೈತಿ. ಪಂಪ ಪೂರ್ತಿ ರ್ಯಾಮಿ ಎಲ್ಲ ಜಗ್ಗಿ ಪೈಪ್ದಾಗ ಎಲ್ಲ ಕಡೆ ಹೊರಗೆ ಉಸ್ದಕ್ಕೆ ಹೋಗೋದೈತಿದ ರ್ಯಾಮಿ. ಇಲ್ಲಿ ನೋಡ್ಬೋದು ಯಾವ ಥರ ಆಗೈತಿ ಪಂಪದ ಐಸಿರಿ.